ನಮಸ್ಕಾರ ಫ್ರೆಂಡ್, ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಪ್ಪ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಮಾವರ ತೋಟಕ್ಕೆ ಬಂದಿದ್ದೀನಿ. ತೆಂಗು ಅಡಿಕೆ ಕೂಡ ಹಾಕಿದ್ದಾರೆ. 7-8 ವರ್ಷ ಆಯಿತು. ಇವಾಗಿನೂ ಅಡಿಕೆ ಒಂಬಳೆ ಹೊಡಿತಾ ಇದೆ ಅಂದರು. ನೋಡೋಣ ಅಂತ ಬಂದಿದ್ದೀನಿ ಫ್ರೆಂಡ್. ಯಾವ ಥರ ಹೊಡೆದಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಬಂದಿದ್ದೀನಿ. ನೋಡಿ, ಬರೀ ಗೊಬ್ಬರ ಹಾಕಿದ್ದಾರೆ. ಸಗಣಿ ಗೊಬ್ಬರ ಅದೇನೂ ಇಲ್ಲ. ಹನಿ ನೀರಾವರಿ ಮಾಡಿದ್ದಾರೆ. ಆದರೂ ನೋಡಿ, ಹನಿ ನೀರಾವರಿ ಪೈಪ್ಸ್. ಆದರೂ 7-8 ವರ್ಷ ಆದಮೇಲೆ ಇವಾಗ ಒಂಬಳೆ ಶುರುವಾಗ್ತಾಯಿದೆ ಅಂದರು. ನೋಡಿ ಒಂಬಳೆ ಯಾವ ಥರ ಹೊಡೆದಿದೆ ಅಂತ. ಇನ್ನೂ ಅಷ್ಟು ಹೊಡೆದಿಲ್ಲ ಫ್ರೆಂಡ್. ಇವಾಗಿನೂ ಒಂಬಳೆ ಶುರುವಾಗಿದೆ. ಅದಕ್ಕೆ ಹೇಳೋದು, ರಾಸಾಯನಿಕ ಯಾವತ್ತೂ ಹಾಕಬಾರ್ದು ಅಂತ. ರಾಸಾಯನಿಕ ಗೊಬ್ಬರದಿಂದ ತುಂಬಾ ಎಪ್ಪಟ್ಟು ತಿಂತಿದ್ದಾರೆ ನಮ್ಮ ಮಾವರು. ಏನಿಲ್ಲ ಅಂದರೆ ವರ್ಷಕ್ಕೆ 80,000 ರೂಪಾಯಿ ಒಂದು ಸತಿ ಗೊಬ್ಬರ ಹಾಕೋಕ್ಕೆ 3 ಎಕರೆಗೆ ಖರ್ಚಾಗುತ್ತೆ. ಹೆಚ್ಚು ಕಡಿಮೆ 1 ಲಕ್ಷವರೆಗೂ ಖರ್ಚಾಗುತ್ತೆ. ನೋಡಿ ಎಷ್ಟು ಎತ್ತರ ಬಂದಿದ್ದಾವೆ. ಒಂದೊಂದು ಗಣ್ಣು 15, 16, 20ವರೆಗೂ ಬಂದಿದ್ದಾವೆ. ಆದರೂ ಒಂಬಳೆ ಹೊಡಿತಾ ಇಲ್ಲ. ಕೊಳೆ ರೋಗ, ಬೆಂಕಿ ರೋಗ, ಎಲೆ ಚುಕ್ಕಿ ರೋಗ, ಔಷಧಿನೂ ಸಿಂಪರಣೆ ಮಾಡ್ತಾಯಿದ್ದಾರೆ. ಮತ್ತು ನೆಳ್ಳಾಗಿದ್ದರೂ ಅಷ್ಟು ಇದು. ನೋಡಿ ಅಲ್ಲೇದಲ್ಲೇ ಒಂದೊಂದು ಬಿಲ್ದಸಿ ಅಂತ ಹೊಡಿತಾರೆ. ತೋರಿಸ್ತೀನಿ ರೀ, ಎಲ್ಲಾದರೂ ಕಾಣ್ತವೆ ನೋಡೋಣ. ಓಡಲ್ಲಿ ಒಂಬಳೆ ಹೊಡೆದಿದೆ ನೋಡಿ, ಬಿಚ್ಚಿದೆ ನೋಡಿ. ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ, ದೂರದಾಗಿದೆ. ನೋಡೋಕ್ಕೆ ಚೆನ್ನಾಗೇ ಇದೆ ತೋಟ. ತೆಂಗಿನ ಗಿಡದಾಗೂ ಕಾಯಿ ಅಷ್ಟೇನಿಲ್ಲ ಅನಿಸುತ್ತೆ ನೋಡಿ. ಕಾಯಿನೇ ಇಲ್ಲ. ಈಗ ಒಂದು 40-50 ವರ್ಷದಿಂದಲೂ ರಾಸಾಯನಿಕ ಗೊಬ್ಬರನೇ ಇದು ಮಾಡ್ತಾಯಿದ್ದಾರೆ. ಇವಾಗಿನೂ ನಾವು ರಾಸಾಯನಿಕ ಬಿಟ್ಟು ಸಾವಯವಕ್ಕೆ ಬರಬೇಕು ಅಂತ ಇದ್ದಾರೆ. ನೋಡಬೇಕು, ಅದನ್ನು ಬಳಸಿ ಅದು ಯಾವ ರೀತಿ ಚೆನ್ನಾಗಿ ಬರುತ್ತೆ ತೋಟ ಅಂತ. ಆಮೇಲೆ ತೋಟದೊಳಗೆ ಸಿರಿಧಾನ್ಯ ಅಂದರೆ ಅಲಸಂದೆ, ಹೆಸರು, ಉದ್ದು, ಹುಳ್ಳಿ ಎಲ್ಲ ಹಾಕಿದರು, ಬೆಳೆಸಿ. ಮತ್ತು ಹಸಿರೆಲೆ ಗೊಬ್ಬರ ಮಾಡಿದ್ದಾರೆ. ಆದರೂ ಏನು ಅನ್ನಿಸ್ತಾ ಇಲ್ಲ. ಇಷ್ಟೆಲ್ಲ ಕೆಡವಾಡಿ 7-8 ವರ್ಷ ಆದಮೇಲೆ ಕೆಡವಾಡಿ ಇವಾಗ ಒಂದವ್ರ ಮುಖದಲ್ಲಿ ಆಶಾ ಕಿರಣ ನೋಡಿ. ಇದು ಬಿಲ್ಲುಸಿ ಅಂತಾರೆ, ಕಾಣ್ತಾ ಇದೆಯಲ್ಲ. ಇದು ಹೊಡೆದ ಮೇಲೆ ಹೊಡೆಯೋದು, ಒಂಬಳೆ ಕೀಳೋದು. ನೋಡಿ, ಇದು ಬಿಲ್ಲುಸಿ ಈ ಥರ ನೋಡಿ. ಇದು ಒಂಬಳೆ ಹೊಡೆದಿದೆ, ಸಣ್ಣ ಹೊಡೆದಿದೆ ನೋಡಿ. ಗೊಬ್ಬರ ಅಂದರೂ ತಿಂಗಳ ಕೊಡ್ತಾರೆ, ಆದರೂ ಈ ಥರ ಹೊಡೆದಿದೆ ನೋಡಿ. ತುಂಬಾ ಕಷ್ಟ ರೀ. ಒಂದು ತೋಟ ಕಟ್ಟಿ ಮಾಡೋದು ಅಂದರೆ ಏನು ಸುಲಭದ ಮಾತಲ್ಲ. ಇದು ಗದ್ದೆ ಒಳಗೆ ಕಟ್ಟಿರೋದು. 2 ಎಕರೆ ಗದ್ದೆನ ಅಡಿಕೆ ತೋಟ ಕಟ್ಟಿರೋದು ನೋಡಿ. 7-8 ವರ್ಷದ ಗಿಡ ಅನ್ಸುತ್ತೇನ್ರಿ ನೋಡಿ. ಒಂದು 4 ವರ್ಷದ ಗಿಡ ಅನ್ಸಲ್ವಾ? ಆದರೆ ಖುಷಿ ಅನಿಸುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆದಿರೋದಕ್ಕೂ ಕಷ್ಟಪಡೋದಕ್ಕೂ ಒಂಬಳೆ ನೋಡಿ ಈ ಥರ
ಎಲ್ಲ ಆ ಥರ ನೋಡಿ, ಈ ಥರ ಕಪ್ಪಾಗಿದೆ ನೋಡಿ ಹೊಂಬಾಳೆ. ನೋಡಿ ನೋಡಿ ಹುಳ ಕುಂತಿದೆ ನೋಡಿ, ರೋಗ. ನೋಡಿ ಹೋದ ವರ್ಷ ಇದು ಹೊಂಬಾಳೆ ಇದೇ ಥರನೇ ಕಿತ್ತಿತ್ತು, ಕಾಯಿ ಏನು ಹಿಡ್ದಿರಲಿಲ್ಲ. ಇವಾಗ ಹೊಂಬಾಳೆ ಕಿತ್ತಿದೆ, ನೋಡಬೇಕು ಏನು ಮುಂದೆ ಆಗುತ್ತೋ ಅಂತ. ಇವೊಂದು 4 ಹೊಂಬಾಳೆ ಕಿತ್ತಿದಾವೆ ನೋಡಿ. ಆದರೆ ಹೊಂಬಾಳೆ ಕೀಳುತ್ತೆ, ಕರ್ಗಾಗಿದೆ ನೋಡಿ, ಆ ಥರ ಕರಿಯಾಗಿ ಎಲ್ಲ ಕರೆಯೋ ನುಸೆ ರೋಗದ ಥರ ಆಗಿ ಎಲ್ಲ ಉದುರೋಗುತ್ತೆ. ಇದು ಹೊಂಬಾಳೆ ಕಿತ್ತಿದೆ. ಇವೇ ಒಂದು 4 ಗಿಡ ಹೊಂಬಾಳೆ ಕಿತ್ತಿರೋದು. ಇದು ಕಿತ್ತಿದೆ. ಮತ್ತೆಲ್ಲ ಬಿಲ್ಲುಸಿ ಏನೂ ಇಲ್ಲ ನೋಡಿ. 7-8 ವರ್ಷದ ಗಿಡ ನೋಡಿ, ಇಷ್ಟು ಚಿಕ್ಕ ಹೊಂಬಾಳೆ ಕಿತ್ತಿದೆ. ಏಳು 8 ಗಿಡ. ನೋಡಿ ಎಷ್ಟು ಚಿಕ್ಕ ಗಿಡಕ್ಕೆ ಹೊಂಬಾಳೆ ಕಿತ್ತಿದೆ ಅಂತ. ಇದಕ್ಕಿನ್ನೂ ಗೊಬ್ಬರ ಹಾಕಬೇಕು, ದನಿ ಗೊಬ್ಬರ, ಕುರಿ ಗೊಬ್ಬರ, ಜೀವಾಮೃತ ಇದನ್ನೆಲ್ಲ ಮಾಡಬೇಕು. ನೋಡಿ ಯಾವ ಥರ ಇದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವರು ನೌಕರರು, ಹಾಗಾಗಿ ತೋಟದ ಕಡೆ ಗಮನ ಅಷ್ಟು ಕೊಡ್ತಾ ಇಲ್ಲ. ಈ ಥರ ಆಗಿದೆ. ಇನ್ನು ಮುಂದೆ ತೋಟ ಇಂಪ್ರೂವ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ತೋಟ ಕಟ್ಟಿದ ಮೇಲೆ ಬಿಡು ಓದೇ ಬಂದೆ ಅಂತ ಅಂದರೆ ಆಗಲ್ಲ, ಡೈಲಿ ಬರಬೇಕು ತೋಟಕ್ಕೆ. ನೋಡಿ ಇದು 2 ವರ್ಷದ್ದು ತೋಟ. ಇವು ಒಂದಿಷ್ಟು ಗಿಡ ಹೋಗಿದ್ವು ಅಂತ ಗಿಡ ಕಟ್ಟಿದ್ದೀನಿ. ಆ ಕಡೆ ಹಿಂದಕ್ಕೆ ಕಾಣುತ್ತೆ ನೋಡಿ, ಅಚ್ಚುಗೆ ಗಿಡ. ನೀರು ಮಳೆ ಇಲ್ದಂಗಾಗಿ ಬರಗಾಲ ಬಂದಕ್ಕವಾಗ ತೋಟ ಅದೇ ವರ್ಷನೇ ಕಟ್ಟಿದ್ದೆ ನಾನು ಬರೀ ಸಾವಯವ ಮಾಡಿದ್ದೀನಿ, ಗೊಬ್ಬರನೇ ಮುಟ್ಟಿಸಿಲ್ಲ. ಒಂದು ಸತಿನೂ ನಾನು ಗೊಬ್ಬರ ಮುಟ್ಟಿಸಿಲ್ಲ. ಗುಣಿ ತೆಗ್ಸಿ ಗಿಡ ಇಟ್ಟಿದ್ದೆ ಶಿವಾಯನಮ್ಮ ನಾನು, ಮತ್ತೆ ಏನೂ ಮಾಡಿಲ್ಲ. ಗಿಡ ಚೆನ್ನಾಗಿ ಬಂದಾವೆ. ಈಗ 3 ಗಣ್ಣು 4 ಗಣ್ಣು ಕೀಳ್ತಾ ಇದ್ದಾವೆ 2 ವರ್ಷಕ್ಕೆ. ನೋಡಿ ಇದು ಈ ತೋಟದ ಪರಿಸ್ಥಿತಿ. ಏನಿಲ್ಲ ಅಂದರೂ ವರ್ಷಕ್ಕೆ 1.5 ಲಕ್ಷ ಅಷ್ಟು ಖರ್ಚು ಮಾಡ್ತಾರೆ. ಅದಕ್ಕೇನು ಕಡಿಮೆ ಇಲ್ಲ. ಹೊಲ ಹೊಡಿಸ್ತಾರೆ, ಹನಿ ನೀರಾವರಿ ಮಾಡಿಸಿದ್ದಾರೆ, ನೀರಿಗೆ ಬಸೆ ಕಾಲುವೆ ತೆಗ್ಸಿದ್ದಾರೆ. ಇದೇ ನೋಡಿ ಬಸೆ ಕಾಲುವೆನ ಗುರ್ತು. ಹೊಲ ಹೊಡೆಯೋ ಕಡೆ ಉಣಿದೆ. ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಆದರೂ ನೋಡಿ ಗಿಡಗಳು ಇಷ್ಟು ಕೆಂಪಾಗ್ತಾಯಿದೆ. ಇದಕ್ಕೆಲ್ಲ ಔಷಧಿ ಹೊಡಿಬೇಕು. ತುಂಬಾ ಕಷ್ಟ ಇದೆ. ಒಂದು ತೋಟ ಕಟ್ಟಬೇಕು ಅಂತಂದರೆ ಏನು ಉಂಡು ಎದ್ದು ಬಂದಂಗಲ್ಲ, ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾರು ಯಾವ ಥರ ಹೇಳ್ತಾರೋ ಎಲ್ಲದ ಔಷಧಿ ಗೊಬ್ಬರ ಎಲ್ಲದು ಇವ್ರು ಟ್ರೈ ಮಾಡಿದ್ದಾರೆ. ಏಕೆಂದರೆ ಇವ್ರಿಗೆ ಯಾವತ್ತೂ ಹೊಲ ಕಡೆ ಬಂದಾರಲ್ಲ, ನೌಕರಿ ಮೇಲಿದ್ದರು. ಹೊಲದ್ದು 1 ಇಂಚಿತ್ತು ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಆಳು ಮೇಲೆ ಮಾಡಿಸ್ತಾರೆ, ಅದು ಹಾಳಿ ಮೇಲೆ ಕೆಲಸನ. ನೋಡಿ ಇವಾಗಿನ ಮೊನ್ನೇನೋ ಸುಣ್ಣ ಬೆಳೆದಿದ್ದಾರೆ. ಈ ತೋಟದ ಪರಿಸ್ಥಿತಿ. ತೋಟದಾಗಂತೂ ಕಾಯಿ ಇಲ್ಲವೇ ಇಲ್ಲ, ತೆಂಗಿನ ಗಿಡದಾಗೆ. ನೋಡಬೇಕು ಇನ್ನು ಮೇಲೆ ಏನಾಗುತ್ತೆ ಅಂತ. ತಿಪ್ಪೆ ಗೊಬ್ಬರ ಹಾಕಿ ಜೀವಾಮೃತ ಮಾಡಿ ಹಾಕಿರೋ ಕಡೆ ಒಂದು ಸತಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ನಮ್ಮ ಚಾನಲಿಗೆ ದಯವಿಟ್ಟು ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾರೋ ಹೇಳಿದರು ಯಾರೋ ಅಂತ ಗೊಬ್ಬರ ಹಾಕಕ್ಕೆ ಹೋಗಬೇಡಿ.
ಕಂಡುಂಡು ಗೊಬ್ಬರ, ಸಗಣಿ ಗೊಬ್ಬರ, ಕುರೆ ಗೊಬ್ಬರ ಹಾಕಿ ಚೆನ್ನಾಗೇ ಬರುತ್ತೆ ಗಿಡ. ಓಕೆ, ಜೀವಾಮೃತ ಮಾಡೋಕ್ಕಡ ಯಾವ ರೀತಿ ಮಾಡೋಂಥ ವಿಡಿಯೋನೂ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.